ಎಲ್ಲರಿಗೂ ಇಷ್ಟಬೋದೆ ಮತ್ತೊಂದು ಹೊಸ ಬ್ಲಾಗಿಗೆ ಸ್ವಾಗತ ಸುಸ್ವಾಗತ. ಇಲ್ಲೇ ಲಾಸ್ಟ್ ನಿನ್ನೆ ವಿಡಿಯೋ ಅಪ್ಲೋಡಿಗೆ ಇಟ್ಟಿಲ್ಲ, ರೆಂಡ್ರಿಂಗ್ ಇಟ್ಟೈತಿ, ಅದು ಡೌನ್ಲೋಡ್ ಆಗ್ಬೇಕಿನ್ನ ಎಕ್ಸ್ಪೋರ್ಟಿಗೆ. ಬಟ್ಟೆ ಹೋಗ್ಯಾಕೆ ಇಟ್ಟಿವಿ. ಬಟ್ಟೆ ಹೋಗೋದು ಬಂದ್ಮ್ಯಾಗ ಇವತ್ತೊಂದು ಭಾಳ ದೊಡ್ಡ ಕ್ರೇಜಿ ಥಿಂಗ್ ಆಗೋದೈತಿ. ಅದು ಹೊಳ್ಳಿ ಬಂದು ಹೇಳ್ತೀನಿ ನಿಮಗೆ. ಇದು ಒನ್ನೆಕ್ಕೂ ಬಟ್ಟೆ ನೆನೆಯಾಕೆ ಇಟ್ಟು ಬರೋನು ಈಗ ಭಾಳ ಅಂದ್ರೆ ಭಾಳ ದೊಡ್ಡದು ಕೆಲಸ ಆಗೋದೈತಿ. ಅದನ್ನು ಹೇಳ್ತೀನಿ ಬಂದೆ. ವಿಡಿಯೋ ಫೈನಲಿ ಎಕ್ಸ್ಪೋರ್ಟ್ ಆಗೈತಿ, ಫೈಲ್ ಒಳಗೆ ಬಂದೈತಿ. ಇದು ಫೈಲ್ ಎಕ್ಸ್ಪೋರ್ಟ್ ಆಗೈತಿ. ಫೈನಲಿ ನಮ್ಮ ಟೋಟಲ್ ಲಾಸ್ಟ್ 28 ಡೇಸ್ನಿಂದ 500 ವ್ಯೂಸ್ ಕಂಪ್ಲೀಟ್ ಆಗ್ಯಾವ. 14 hours ವಾಚ್ ಟೈಮ್ ಐತಿ. ಫೈನಲಿ ವಿಡಿಯೋ ಶೆಡ್ಯೂಲಿಗೆ ಹಾಕಿದೆ. ಶೆಡ್ಯೂಲಿಗೆ ಆಗುತ್ತಿಲ್ಲ, ಅಪ್ಲೋಡಿಂಗ್ ಐತಿ 15%. ಬಟ್ಟೆ ಹೋಗೋದು ಬಂದು ಇನ್ನು ಬಟ್ಟೆ ಒಣಾಕದ ಹಾಕೈತಿ. ಅಲ್ಲಿ ಬಕೆಟ್ ಇಟ್ಟು ಈಗ ಬಡ ಬಡ ಬಿಸಿಲಂತೂ ಭಯಂಕರ ಐತಿ, ನಿಂದ್ರಕ್ಕಾಗೋದು ಬಿಸಿಲಾಗ. ಭಾಳ ಕಡೆ ಸುಸ್ತಾಗುತ್ತೆ, ಭಾಳ ತನಕ ಬಿಸಿಲು ನಿಂತು ಹೋಗಿ ಬರೀ ಬಟ್ಟೆ ಹಿಂಡಾಕಿ ಬರೋದ್ರಾಗ ಅಂದ್ರೆ ಒಣಾಕಿ ಬರೋದ್ರಾಗ ಭಾಳ ಕಡೆ ಸುಸ್ತಾಗುತ್ತೆ. ಅದು ಬಿಸಿಲು ಅಷ್ಟು ಐತಿ. ಈಗ ಬಿಟ್ಟು ಫಸ್ಟ್ ರೂಮ್ ಸ್ವಚ್ಛ ಮಾಡೋನು. ಇವತ್ತಿನ ಬ್ಲಾಗ್ ಇದೆ. ಇವತ್ತಿನ ಸ್ಪೆಷಲ್ ಬ್ಲಾಗ್ ಅಂದ್ರೆ ರೂಮ್ ಸ್ವಚ್ಛ ಮಾಡಬೇಕು. ಅದನ್ನ ಹಾಗೆ ಹೇಳತ್ತಿದ್ದೆ ನಾನು ನಿಮ್ಗೆ. ಯಾಕಂದ್ರೆ ನನ್ನ ಅನ್ಸೋ ಮಟ್ಟಿಗೆ ಒಂದಷ್ಟು ಬ್ಲಾಗ್ ಸ್ಟಾರ್ಟ್ ಮಾಡಿ 16-15 ದಿವಸ ಆಯ್ತು. ಅವತ್ತಿಂದನೂ ಹೇಳ್ಕೊಂಬಂದೈತೆ. ನಡ್ಬಾರ್ಕೆ ಇದು ಒಂದು ಸ್ವಲ್ಪ ಕಾಟ ಅಷ್ಟೇ ಸ್ವಚ್ಛ ಮಾಡಿತ್ತು. ಅದಾಗಿನ ಮ್ಯಾಗ ಏನು ಸ್ವಚ್ಛ ಮಾಡಿದ್ದಿಲ್ಲ. ಒಂದು ಸಲ ಕಸ ಹೊಡೆದಿತ್ತು ಬ್ಲಾಗ್ ಸ್ಟಾರ್ಟ್ ಆಗಿನ ಮ್ಯಾಗ. ಅದು ಬಿಟ್ಟು ಒಟ್ಟು ರೂಮೇ ಸ್ವಚ್ಛ ಮಾಡಿಲ್ಲ. ಅಂದರೆ ಎಷ್ಟು ಬ್ಯಾಚುಲರ್ಸ್ ಅದೇ ಅಂತ ನಾವು ಪ್ರೂವ್ ಮಾಡ್ಕೊಳತ್ತೀವಿ ಅಂದ್ರೆ ನಮ್ಗೆ ನಂಬಕ್ಕಾಗೋದು, ಅಷ್ಟು ಪ್ರೂವ್ ಮಾಡತ್ತೀವಿ. ಇವತ್ತು ಆಗಿದ್ದಲ್ಲೇ ತಿಂತ ಬಿಟ್ಟು ಸ್ವಚ್ಛ ಮಾಡಕ್ಕೆ. ಇವತ್ತು ಇದು ಏನೈತಲ್ಲ ಪೂರ ರೂಮ್ ಚೇಂಜ್ ಮಾಡ್ತೈತಿ. ಇವತ್ತು ಫುಲ್ಲು ರೂಮಿನ ಕಂಡೀಷನ್ ಚೇಂಜ್ ಮಾಡ್ತೀವಿ. ಮತ್ತು ಒಳ್ಳೆ ಸ್ವಲ್ಪ ಚೇಂಜಸ್ ಮಾಡೋರದೀವಿ. ಅಂದ್ರೆ ರೂಮ್ ಒಳಗೆ ಇವು ಕಾಟ ಇಲ್ಲದವಲ್ಲ, ಸ್ವಲ್ಪ ಇವು ಅಡ್ಜಸ್ಟ್ ಮಾಡೋರದೀವಿ, ಹಂಗೆ ಹಾಕೋರದೀವಿ. ನೋಡು ಇನ್ನೂ ಪ್ಲ್ಯಾನ್ ಒಳಗೆ ಏನೇನಾಗುತ್ತೆ ಅಂತೇಳಿ. ಈಗೇನೈತಲ್ಲ ಫಸ್ಟ್ ಬಡ ಬಡ ಕ್ಯಾಮ್ರಾ ಸೆಟ್ ಆಗೈತಿ, ಟೈಮ್ ಲ್ಯಾಪ್ಸ್ ಹಚ್ಚಿ ವರ್ಕ್ ಮಾಡೋಣಂತ. ಅದು ಈಗೇನೈತಲ್ಲ ಫಸ್ಟ್ ಒಂದೊಂದು ಸ್ಟಾರ್ಟ್ ಮಾಡ್ಬೇಕು. ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಅನ್ನೋದು ಗೊತ್ತಾಗೋದು, ಹೆಂಗೆ ಸ್ಟಾರ್ಟ್ ಮಾಡ್ಬೇಕು ಅನ್ನೋದು ಅದು ಗೊತ್ತಾಗೋದು. ಕ್ಯಾಮ್ರಾ ಮಾತ್ರ ಚಂದ ಸೆಟ್ ಆಗೈತೆ ಮ್ಯಾಗ, ಚಲೋ ಅನ್ಸತ್ತೈತಲ್ಲ ಹಂಗಲ್ಲ ಫುಲ್. ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಅನ್ನೋದು ಗೊತ್ತಾಗೋದು ನಂಗೆ ಕರೆಕ್ಟಾಗಿ. ಫಸ್ಟ್ ಮ್ಯಾಗಿಂದ ಮಾಡ್ಬೇಕು, ಕೆಳಗಿಂದ ಮಾಡಬೇಕು. ಈಗ ನೀನು ಫಸ್ಟ್ ಈ ಕಾಟ ಮಾಡ್ಬೇಕು, ಈಗ ನಾ ಕಾಟ ಮಾಡ್ಬೇಕು, ಅದು ಮಾಡಬೇಕು. ಫಸ್ಟ್ ನಾನು ಅನ್ಕೊತೀನಿ ಅಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಅಂತೇಳಿ. ಅಲ್ಲೇನು ಅಂತ ಆಗ್ತೈತಲ್ಲ ನಂಗೆ ಕರೆಕ್ಟಾಗಿ ಕಾಣೋದು. ಬಟ್ ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು. ಇಲ್ಲೇನು ರ್ಯಾಕ್ ಅದಾವಲ್ಲ, ರ್ಯಾಕಿಂದ ಸ್ಟಾರ್ಟ್ ಮಾಡ್ಬೇಕು. ಅವ ಇನ್ನೂ ಬಟ್ಟೆ ಅದನ್ನ ನಾವು ಬಂದ ಮ್ಯಾಗ ಅವ್ನು ಕೂತು ಅವ ಒಂದು ಸ್ವಲ್ಪ ಬರ್ತಾನೆ ಕ್ಲೀನ್ ಮಾಡೋಕ್ಕೆ. ಅಂದ್ರೆ ಬಡ ಬಡ ಫಾಸ್ಟಾಗಿ ಕ್ಲೀನ್ ಮಾಡ್ತೀವಿ ನಾವು ಇಬ್ಬರು ಸೇರಿ. ಇವನು ಬಂದ ಈಗ ರೂಮ್ ಕ್ಲೀನ್ ಮಾಡಕ್ಕೆ. ಈಗ ಆಲ್ಮೋಸ್ಟ್ ಅಲ್ಲಿ ಈ ಕಡೆದೆಲ್ಲ ಕ್ಲೀನ್ ಆತು. ಈಗ ಉಳಿದಿದ್ದು ಇದೊಂದು ಮ್ಯಾಗ್ ಇಟ್ಟು ಇನ್ನೂ ಭಾಳ ಕೆಲಸ ಅದಾವು. ಸ್ವಲ್ಪ ರಟ್ಟು ಇಲ್ಲೇ ಇರಲಿ ಅಂದ್ರೆ ಇವು ರಟ್ಟು ಮತ್ತು ಯಾವ ಪ್ರಾಜೆಕ್ಟಿಗೆ ಬೇಕಾಗ್ತವೆ. ಸ್ವಲ್ಪ ಚೆನ್ನಾಗಿ ಹೊಂದಿಸಿಟ್ಟು ಟೂಲ್ ಕಿಟ್ ಇಲ್ಲಿಟ್ಟು ಅಲ್ಲಿ ಇದು ಕ್ಲೀನ್ ಬಂತ. ಇವು ಬುಕ್ ಒಂದು ಸೈಡ್ ಮಾಡ್ಕೊಂಡು ಇದು ಫಸ್ಟ್ ನೆಕ್ಸ್ಟ್ ಕಾಟಕ್ಕೆ ಹೋಗೋಕ್ಕಿಂತ ಮೊದ್ಲು ಈ ಮೂಲೆ ಮತ್ತೊಳ್ಳೆ ಆ ಮೂಲೆ ಕ್ಲೀನ್ ಮಾಡಬೇಕು. ಯಾಕಂದರೆ ಅವು ಭಾಳ ಹೊಲಸದವು. ಫಸ್ಟ್ ಇದನ್ನು ಕ್ಲೀನ್ ಮಾಡೋಣಂತ. ಫೈನಲಿ ಇಷ್ಟಕ್ಕೊಂದು ಕಸ ಬಂದೈತಿ. ಅದು ಒಂದೊಂದು
ಆಲ್ಮೋಸ್ಟ್ ಆಲ್ ರೂಮ್ ಹಿಂಗಾತು. ಇನ್ನು ಕ್ಲೀನ್ ಮಾಡೋದು ಉಳ್ದೈತಿ. ಇನ್ನೊಂದು ಸ್ವಲ್ಪ ಅಲ್ಲದಾವು, ಒಂದು ಸಾಮಾನು ಅದಾವು. ಈ ಕಡೆ ಶಿಫ್ಟ್ ಮಾಡ್ಕೊಂಡಂದ್ರೆ ನಾನು ನನ್ನ ಕಾಟ ಕ್ಲೀನ್ ಮಾಡ್ಕೊತೀನಿ. ಇದು ಆಲ್ಮೋಸ್ಟ್ ಆಲ್ ಕ್ಲೀನ್ ಆತ. ಇನ್ನೊಂದು ಸ್ವಲ್ಪ ಬುಕ್ ಕುಂದಿರ್ತಾವೆ ಇಲ್ಲಿ, ಅವನು ಬುಕ್ ಅಲ್ಲಿ ಅದಾವು. ಇಷ್ಟು ಇಲ್ಲಿ ಹಾಕಿ ಉಳ್ಕಿದ್ದು ಎಷ್ಟೋ ಸಾಮಾನೆಲ್ಲ ಅಲ್ಲಿ ಹಾಕ್ಕೊಂಡೈತಿ. ನಾವು ಉಳ್ಕಿದ್ದು ಇಲ್ಲಿ ಹಿಂದೆ ಇದು ಕದದಿಂದ ಸ್ವಲ್ಪ ಬಟ್ಟೆ ಇನ್ನೊಂದು ಸ್ವಲ್ಪ ಕ್ಲೀನಾಗಿ ಇಟ್ಕೊಂಡು ರೂಮ್ ಏನೈತಲ್ಲ ಫುಲ್ ಅಸ್ಥೆಟಿಕ್ ವೈಬ್ನ ಮಾಡ್ಬೇಕು ಅಂದ್ಕೊಂಡಿನಿ. ನೋಡೋಣಂತ ಬಜೆಟ್ ಬಂತಂದ್ರೆ. ನೀರಿನ ಬಾಟ್ಲಲ್ಲಿ ಲೋಕಲ್ ಅದಾವು. ಇನ್ನು ರೂಮ್ ಕರೆಕ್ಟ್ ಅಡ್ಜಸ್ಟ್ ಆಗಿಲ್ಲಲ್ಲ, ಅದಕ್ಕೆ ಬಡ ಬಡ ಏನದಾವಲ್ಲ ಅವು ಅಷ್ಟು ಕ್ಲೀನ್ ಮಾಡ್ಕೊಳೋಣಂತ. ಇದು ಆತು. ಈಗ ಇದು ಬ್ಯಾಟ್ ನಂದು ಇಲ್ಲಿ ಕುಂದಿರ್ಸೋದು ಐತಿ ಹಿಂಗೆ ಕ್ರಾಸ್ ಮ್ಯಾಗ, ಅಂದ್ರೆ ಸ್ವಲ್ಪ ಎಸ್ಥೆಟಿಕ್ ವೈಬ್ನ ಕಾಣಿಸ್ಲಿ ಅಂತೇಳಿ. ನೋಡೋಣಂತ ಇನ್ನೂ ಏನೇನು ಪ್ಲ್ಯಾನ್ ಅದಾವು. ಬಾಲೆ ಜಲ್ದಿ ಬಾ. ನಮ್ಮ ಡುಮ್ ಬಂದಾನ ಇವತ್ತು ಇಲ್ಲೆಲ್ಲ ಸತ್ತಾಪುರ್ ಕಡೆ. ನೀ ರೂಮ್ ನೋಡಿ ಫುಲ್ ಶಾಕ್ ಆಗ್ಬಿಡ್ತಿ. ಜಲ್ದಿ ಬಾ, ನಾ ಫುಲ್ ಅಸ್ಥೆಟಿಕ್. ನೀ ಶಾಕ್ ಆಗೋದಲ್ಲ, ನೀ ಬಾ ಈಗ ಅಷ್ಟೇ. ನೀ ಜಲ್ದಿ ಬಾ ಈಗ. ಇಲ್ಲಿ ಸಪ್ತಾಪುರ್ ಮಟ್ಟ ಬಂದು ಇತ್ತಾಗ ಬರಕಾಗಿಲ್ಲ ನಿನ್ ಕೈಲಿ. ಜಲ್ದಿ ಬಾ. ಬಾಲೆ ಜಲ್ದಿ ಬಾ. ಆಲ್ಮೋಸ್ಟ್ ಆಲ್ ರೂಮ್ ಎಲ್ಲ ಕ್ಲೀನ್ ಆಯ್ತು. ಈಗ ಉಳ್ದಿದ್ದು ಇದು ವೈರಿಂಗ್. ಈಗಿದೆ ಸ್ವಲ್ಪ ವೈರಿಂಗ್ ಮಾಡಿಕೊಂಡು ನಮ್ಮ ಸ್ವಿಚ್ ಬೋರ್ಡ್ ಪ್ಲ್ಯಾನ್ ಅದು ಇರೋದು ಒಂದೇ ಪ್ಲಗ್ ಐತಿಲ್ಲ ಇಡೀ ರೂಮಿಗೆ. ಇದನ್ನು ತೊಗೊಂಡು ಅದು ಎಕ್ಸ್ಟೆನ್ಷನ್ ಬಾಕ್ಸ್ ಇಲ್ಲಿ ಹಾಕೋ ಪ್ಲ್ಯಾನ್ ಐತಿ. ಅಂದ್ರೆ ನನಗೂ ಬರುತ್ತೆ, ಈ ಕಡೆಗಿಂದ ಅವನಿಗೂ ಬರುತ್ತೆ. ನೋಡ್ಬೇಕು ಈಗ ಏನೇನು ಪ್ಲ್ಯಾನ್ ಐತೆ ಅಂತೇಳಿ. ಈ ಕಡೆ ಅಂತೂ ಪೂರ ಕ್ಲೀನ್ ಆಯ್ತು, ಇದು ಪೂರ ಕ್ಲೀನ್ ಆಯ್ತು. ಇದು ಉಳಿದಿದ್ದು ಈ ಕಡೆ ಒಂದು 4 ಬಟ್ಟೆ ಅದಾವು, ಇನ್ನೂ ಒಳಗೆ ಹಾಕ್ಕೊತೀನಿ ಅಂದಾನೆ. ಮೊದಲು ಇದೊಂದು ಆನ್ ಮಾಡ್ಕೊಂಡು ಫ್ಯಾನ್ ಆನ್ ಮಾಡಿ ಅದು ವರ್ಕಿಂಗ್ ಇಲ್ಲ ಬಿಡು. ಸುಟ್ಟೈತೆ ಅದು ಇಲ್ಲ ಇತ್ತಂದ್ರೆ ಒಳಗಿನ ಹೋಗಿರ್ತಾವೆ ಕರೆ ಇಲ್ಲ ಸುಟ್ಟೈತೆ ನೋಡಿ. ಅಲ್ಲಿ ಕಾಲೇಜ್ ಮಸ್ತ್ ತೊಗೊಂಬರೋದು ನೋಡೋಣ. ಫ್ಯಾನ್ ಆತಂದ್ರೆ ಎತ್ಕೊಂಬರೋದು ಮಾಡಿಬಿಡೋದು. ನಾನು ಫಸ್ಟು ವೈರಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಈಗ. ಫೈನಲಿ ಓಟು ವೈರಿಂಗ್ ಮುಗಿಸಿದೆ. ಈಗ ಬಡ ಪ್ಲಗ್ ಮಾಡಿ ಟೆಸ್ಟ್ ಮಾಡೋದು. ಐ ಥಿಂಕ್ ಎಲ್ಲ ಚಲೋ ಐತೆ ಅಂದ್ಕೊತೀನಿ. ರೀಡಿಂಗು ಬರೋಲ್ಲ ಅದರಾಗಿಂದ. ಟೆಸ್ಟ್ ಮಾಡಿ ನೋಡೋಣ ಕರೆಂಟ್ ಬರೋದೇನಿಲ್ಲ ಅಂತೇಳಿ. ಎನಿಥಿಂಗ್ ಯು ನೀಡ್ ಫಾರ್ ಸೇಫ್ಟಿ. ರೀಡಿಂಗ್ಸ್ ಬಂದು ಏನು ಬೆಂಕಿ ರೀಡಿಂಗ್ಸ್ ಏನೋ ಶಾರ್ಟ್ ಆಗೈತೆ ಅದ್ರಾಗ. ಚಾರ್ಜ್ ಹಾಕಿ ನೋಡೋಣ, ಮೊಬೈಲ್ ಚಾರ್ಜ್ ಹಾಕೋನಿಲ್ಲ ಅಂತೇಳಿ. ಫೈನಲಿ ಮತ್ತೊಂದು ರೀಕಲೆಕ್ಷನ್ ಮಾಡೀವಿ. ಈ ಸಲ ಅಂತೂ ತಲೆ ಕಟ್ಟು ಬರಬೇಕು. ಯಾಕೆ ಹೇಳ್ರಿ, ಈ ಸಲ ಭಾಳ ಚಲೋ ಅಬ್ಸರ್ವ್ ಮಾಡೈತಿ. ಫೈನಲಿ ಕರೆಂಟ್ ಬರತೈತಿ. ಇದನ್ನು ಚೆಂದಾಗಿ ಇನ್ನೂ ಸ್ವಲ್ಪ ಕ್ಲೀನಾಗಿ ವೈರಿಂಗ್ ಮಾಡ್ಕೊಂಡು ಹಂಗೆ ಚೆಂದಾಗಿ ಸೆಟಪ್ ಮಾಡೋಣ. ಅಲ್ಲಿಂದ ಹಂಗೆ ಸ್ವೀಟ್ ಹಿಂಗೆ ಅಂದರೆ ಈ ಕಡೆ ಹಿಂಗೆ ಹೋಗುತ್ತೆ, ಈ ಕಡೆ ನಮಗೂ ಬರುತ್ತೆ. ಬಡ ಅದನ್ನು ಮಾಡೋಣ ಫಸ್ಟು. ನಮ್ಮ ರೂಮಿಗೆ ಬಂದಾನ ನಮ್ಮ ನವನೇ. ಬಾರೋ ಒಳಗೆ ಬಾರೋ ಬೈನಿ. ಹಿಂಗ್ಯಾಕೋ ಅಂದ್ಕೊಂಡಂಗೆ 90% ಆಯ್ತು. ನಾವೇನು ನೀಟಾಗಿ ಮಾಡ್ಬೇಕು ಅಂದ್ಕೊಂಡಿದ್ದಲ್ಲ ವೈರಿಂಗ್ ಓಟ್ ಆಯ್ತು. ಇನ್ನು ಉಳಿದಿದ್ದೆ 10% ಎದಕ್ಕೆ ಉಳಿತಂದ್ರೆ ಒಂದು ಮಳೆ ಸಂಬಂಧ. ನಮ್ಮ ಕಡೆ ಮಳೆ ಇದ್ದಿದ್ದಿಲ್ಲ, ಸ್ಕ್ರೂ ಇತ್ತು. ಸ್ಕ್ರೂನ ಹಾಕಕ್ಕೆ ನೋಡಿದ್ರೆ ಬಟ್ ಸ್ಕ್ರೂ ಬೆಂಡ್ ಆಯ್ತು. ಈಗ ಮಳೆ ತೊಗೊಂಬರ್ಬೇಕು. ಮಳೆ ತೊಗೊಂಬಂದೆ ಇದು ನಮ್ಮ ಬೋರ್ಡ್ ಐತಲ್ಲ, ಈ ಬೋರ್ಡು ಇಲ್ಲಿ ಗೋಡಾಗೆ ಫಿಕ್ಸ್ ಮಾಡ್ಬೇಕು. ಇದನ್ನು ಫಿಕ್ಸ್ ಮಾಡಿದ್ವಿ ಅಂದ್ರೆ ಈ ಚೇರನ್ನು ಇನ್ನು ಸೈಡ್ ಸರಿದೈತಿ. ಅವಾಗ ಇನ್ನೊಂದು ಸ್ವಲ್ಪ ಜಾಗ ಆಗುತ್ತೆ, ಅವಾಗ ಇನ್ನೊಂದು ಸ್ವಲ್ಪ ನೀಟಾಗಿ ಅನ್ಸುತ್ತೆ. ಅದಕ್ಕೆ ಇಲ್ಲಿ ಮಟ್ಟ ಅಂತೂ ಆಯ್ತು ಆಲ್ಮೋಸ್ಟ್ ಅಲ್ಲೇ. ಇದು ಇನ್ನೊಂದು ಸ್ವಲ್ಪ ಉಳಿತು. ಇದನ್ನು ಚೆಂದಂಗೆ ಅಲ್ಲಿಟ್ಟು ಇದನ್ನು ಪೂರ ಅದನ್ನು ಮುಗಿಸೇ ಬಿಡೋಣ. ಇದೇನಿಲ್ಲ, ಈಗ ಸೆಟಪ್ ಮಾಡೋದು ಒಂದು
ಸೆಟಪ್ ಮಾಡ್ಕೊಂಡು ನಮ್ಮ ನವನೀತ್ ಬ್ರೋ ಬಂದಾನ. ಅವ್ರು ಹೊರಗೆ ಹೋದ್ರಿ ಈಗ ಅಲ್ಲಿ ಅಂಗಡಿಗೆ. ಈಗ ಅವ್ರ ಅಂಗಡಿಗೆ ಹೋಗಿ ಬರೋ ಮಟ್ಟ ರೂಮ್ ಸ್ವಲ್ಪ ಶಾಂತಿ ಇರ್ತೈತೆ. ಅವ್ ಬಂದು ಮಾತ್ರ ಅವ್ರ ರೂಮ್ನಾಗ ಗದ್ದಲ ಆಗುತ್ತೆ. ಬಿಸ್ಕಿಟ್ ತಿನ್ನು. ರೂಮ್ ನೋಡಿ ಏನು ಅನಿಸ್ತು ನಿಂಗೆ? ರೂಮ್ ಮಸ್ತ್ ಆಗೈತೆ ಬಿಡ್ರಿ. ಇದು ಆ ಕಡೆ ಬಂದೈತೆ ಅಷ್ಟ, ಮತ್ತೇನ್ ದೊಡ್ಡದಿಲ್ಲ. ಲಾಸ್ಟ್ ಟೈಮ್ ಹೆಂಗಿತ್ತು ರೂಮ್? ಲಾಸ್ಟ್ ಟೈಮ್ ಭಾಳ ಖತರ್ನಾಕ್ ಇತ್ತು. ಈಗ ಹಂಗಾಗೈತಿ? ಇದು ಖತರ್ನಾಕ್ ಆಗೈತಿ. ಈಗೆಲ್ಲ ಫುಲ್ ಕ್ಲೀನ್ ಐತಿಲ್ಲ? ಕ್ಲೀನ್ ಐತಿ, ಡಿಸಿಪ್ಲಿನ್ ಐತಿಲ್ಲ? ಏನ್ ಅನಿಸ್ತಾ ನಮ್ಮ ರೂಮಿಗೆ ಬಂದೆ? ಏನ್ ಅನ್ಸಿಲ್ರಿ, ಭಾಳ ಹೊಗೆ ಇತ್ತ, ಅವಾಗ ಹೋಯ್ತು ಈಗ. ಹೌದಾ? ನಮ್ಮ ರೂಮ್ ಅಡ್ರೆಸ್ ಯಾರು ಕೊಟ್ರಿ ನಿಮಗೆ? ನಮ್ಮ ರೂಮ್ ಅಡ್ರೆಸ್ ನಿಮ್ಮ ಫ್ರೆಂಡ್ ಕೊಟ್ಟಿದ್ದಾರೆ ಇಲ್ಲಿ ಕೂತಾನಿಗೆ. ಹೆಂಗೆ ಅನಿಸ್ತೀರಿ ನಮ್ಮ ರೂಮಿಗೆ ಬಂದೆ? ಭಾಳ ಚಲೋ ಅನಿಸ್ತ್ರಿ. ಇನ್ನೊಂದ್ಸಲ ಬರ್ತೀರಿಲ್ರಿ ಮತ್ತೆ? ನೋಡ್ತೇವ್ರಿ. ಸರಿ, ಇವತ್ತಿನ ಬ್ಲಾಗ್ ಇಲ್ಲೇ, ಮತ್ತೆ ನಾಳೆ ಬ್ಲಾಗ್ ಸಿಗ್ತೀರ. ಇಲ್ಲಿ ಬಟ ನಮಸ್ಕಾರ.